ಹೆಲೋ ಎವ್ರಿವನ್, ಇದು ಮಂಡೆಯ ಮಿನಿ ವ್ಲಾಗ್. ವೆಜಿಟೇಬಲ್ಸ್ನೆಲ್ಲ ಸೆಗ್ರಿಗೇಟ್ ಮಾಡಿಬಿಟ್ಟು ಜೋಡಿಸ್ಕೊಂಡಿದ್ದೆ. ಹಾಗೆ ಆಲೂಗೆಡ್ಡೆ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇತ್ತು, ಇದನ್ನ ಕೂಡ ಎಲ್ಲ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ಆಲೂಗೆಡ್ಡೆ ಮತ್ತು ಕಾಳು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಕಾಳನ್ನ ಕೂಡ ನೆನೆ ಹಾಕ್ಕೊಂಡಿದ್ದೆ. ಹಾಗೆ ಆಲೂಗೆಡ್ಡೆನೆಲ್ಲ ಕಟ್ ಮಾಡಿಬಿಟ್ಟು ಒಂದು ನೀರೊಳಗಡೆ ಹಾಕಿ ಇಟ್ಕೊಳ್ತೀನಿ, ಒಂದು ಬೌಲ್ ಒಳಗಡೆ, ಏಕೆಂದರೆ ಅದು ಬೇಗ ಕಪ್ಪಾಗಲ್ಲ ಅಂತ ಹೇಳಿಬಿಟ್ಟು. ಹಾಗೆ ಖಾರಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಇಲ್ಲಿ ಕಟ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ಇಲ್ಲಿ ಬೇಸಿಗೆ ಆಗಿರೋದ್ರಿಂದ ಇವಾಗ ತುಂಬ ಕಾಯಿ ಹಾಕಿದ್ದು ಸಾಂಬಾರೆಲ್ಲ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಒಂದು ಸ್ವಲ್ಪ ಕಾಯಿ ಹಾಕಿಬಿಟ್ಟು ತೆಳ್ಳಗೆ ಸಾಂಬಾರು ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ. ಹಾಗೆ ಆಲೂಗೆಡ್ಡೆ ಕಾಳು, ಅರಿಶಿನ ಪುಡಿ, ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ಅಷ್ಟು ನೀರನ್ನ ಆ್ಯಡ್ ಮಾಡಿಬಿಟ್ಟು ಇದನ್ನ ಒಂದು ವಿಷಲ್ ಬರೆಸ್ಕೊಳ್ತೀನಿ. ಒಂದೇ ವಿಷಲ್ಗೆ ಎಲ್ಲ ತರಕಾರಿ ಬೆಂದು ಹೋಗುತ್ತೆ. ಹಾಗೆ ವಿಷಲ್ ಬರೆಸಿದ್ದಾದಮೇಲೆ ಅದು ಬೆಂದಿರೋದೇನಿರುತ್ತೆ ಕಾಳು ಮತ್ತು ಆಲೂಗೆಡ್ಡೆಗೆ, ಅದಕ್ಕೆ ಖಾರ ಹಾಕಿಬಿಟ್ಟು ನೀಟಾಗಿ ಕುದಿಸ್ಕೊಳ್ತೀನಿ. ಒಂದು ಸ್ವಲ್ಪ ಉಪ್ಪು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆ ಇದಕ್ಕೆ ಒಂದು ಒಗ್ಗರಣೆ ಮಾಡಿಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದನ್ನು ನೀಟಾಗಿ ಕುದಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ